ಇದನ್ನು ಹೊರತುಪಡಿಸಿದೆ ಸರ್, ಈಗ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಂದು ಗುಂಪು ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಮತ್ತೆ ನೆಕ್ಸ್ಟ್ ವೀಕಲ್ಲಿ ದೆಹಲಿಗೆ ಹೋಗಿ ನೋಡಿ, ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾನೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಕೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ CM ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. CM ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಂತ ರಾಜಣ್ಣ ಅವರು ಹೇಳ್ತಾರೆ, ತುಂಬಾ ನಾಯಕರು ಹೇಳಿದ್ದಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, CMನ ಕೇಳಬೇಕು. ನಿಮ್ಗೆ ಅನ್ಸುತ್ತೆ ಸರ್? ನನಗೆ ಆ ಥರದ್ದು ಏನಿಲ್ಲ. CM ಅವರು, ನಮ್ಮ CM ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದು ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದಿರಾ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ. ಸರ್, ಈಗ ನೀವು AICC ಲೆವೆಲಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್, CEC ಮೆಂಬರ್ ಕೂಡ ಇದ್ದೀರಾ. ಕೆಲ ಶಾಸಕರುಗಳು ಹೇಳ್ತಾರೆ ಮೇ 15ನೇ ತಾರೀಕು ಒಳಗಡೆ DK ಶಿವಕುಮಾರ್ CM ಆಗ್ತಾರೆ ಅಂತ. ಹೀಗಾಗಿ ಅಂಥದ್ದೊಂದು ಚರ್ಚೆ ಅಂಥದ್ದೊಂದು ಏನಾದರೂ ನಿರ್ಧಾರ ಆಗಿದೆ ಸರ್ AICC? ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನು ಯಾರು ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳಬೇಕು. ಹೊರತು ನಾನು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ನಾನು ತಯಾರಾಗಿಲ್ಲ. ಸರ್, ನಿಮಗೆ 60,000 ಕೋಟಿ ಅಂತ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಓಕೆ, ನಿಮಗೆ 140 ಜನ ಶಾಸಕರು ಇದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ಗಳು, ಈ ರೀತಿ ಬಂಧುಗಳು ಪಕ್ಷ ಸರ್ಕಾರಕ್ಕೆಲ್ಲ ಡ್ಯಾಮೇಜ್. ನೋಡಿ, ನೀವು ಬೇರೆ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳನ್ನ ಶರ್ಟ್ ಚೇಂಜ್ ಮಾಡ್ದಂಗೆ ಮಾಡ್ತಾಯಿದ್ರು. ಆಗ ನಾನು ಇದ್ದಲ್ಲ, MLA ಆಗಿದ್ದಲ್ಲ. ನೀವು ಒಂದು ದಿವಸ ಈ ಪ್ರಶ್ನೆ ಆಗಕ್ಕೆ ಆಗಲಿಲ್ಲ. ಈಗ ನಮ್ಮವ್ರು ಯಾರು, ಈಗ ನೋಡಿ, ಯತ್ನಾಳು ಯಾವ ರೀತಿಯಲ್ಲಿ ಆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ, ಬೇರೆ ಬೇರೆಯವ್ರು ಕೊಡ್ತಾರಲ್ಲ, ಅದಕ್ಕೆ ಕೇಳೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಬರುವಾಗ ಹೋಗಿ ಕೇಳಬೇಕಾಗಿತ್ತು. ನೀವು ಏನು ಈ ಥರ ಎಲ್ಲ ಕೊಡ್ತಾರೆ, ಅಥವಾ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬರುವಾಗ ಕೇಳಬೇಕಾಗಿತ್ತು. ಕೇಳೋದಿಲ್ಲ ನೀವು. ಬರೀ ನಮ್ಮ ಪಕ್ಷ ಇದೆ ಅಂದರೆ ನಾವು ಸಿಕ್ಕಿದ್ರೆ ಕೇಳ್ತೀವಿ. ನೋಡಿ, ಅವರ ಅಧಿಕಾರ ಈಗ ನೋಡಿ, ನೀವು ನೋಡಿ, ಯಾವ ಗೊಂದಲನೂ ಇಲ್ಲ. ನಾವು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಚೀಫ್ ಮಿನಿಸ್ಟರು ಒಂದು ದಿವಸ ಆದರೂ ಈ ವಿಚಾರ ಮಾತಾಡಿದಾರ? ಅವರು ಆರಾಮಲ್ಲಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ಅವರಷ್ಟು ನೀವು ಇಲ್ಲಾಂದ್ರೆ ನೀವೇನು ಹೇಳ್ತೀರಾ? ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮೊದಲು ಸ್ಟ್ರಾಂಗ್ ಆಗಿದ್ರು, ಈಗಲೂ ಸ್ಟ್ರಾಂಗ್ ಆಗಿದ್ದಾರೆ, ಮುಂದೆ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರದ್ದು ವಿಚಾರಗಳಿದೆ ಅಲ್ಲ, ಅದು ಭಾರಿ ಸ್ಟ್ರಾಂಗ್ ಆಗಿದೆ. ಅವರು ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಆಯ್ತು, ಓಕೆ, ಥ್ಯಾಂಕ್ ಯು. ಏನು